ಕಾರ್ಯಕರ್ತರು ನಾಯಕರನ್ನ ರಸ್ತೆ ಮಧ್ಯದಲ್ಲಿ ಬಿಟ್ಕೊಡಬಾರದು. ಅವರೇನಾದರೂ ತಪ್ಪು ಮಾಡಿದರೆ ಹೋಗಿ ಅವ್ರ ಮನೆಗೆ ಹೇಳಿ, ಮಾರ್ಗದಲ್ಲಿ ಅಲ್ಲ ಅಂತ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 15 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವನು ನಾನು. ಹಾಗಾಗಿ ಶಿಸ್ತು ಮತ್ತು ಅನುಶಾಸನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಿತ್ತು. ಹೀಗಾಗಿ ನಿಮ್ಮ ಯೋಜನೆಗೆ ಸರಿಯಾಗಿ ನನ್ನ ಕಾರ್ಯ ಆಗಿರಲಿಕ್ಕಿಲ್ಲ. ನನ್ನ ಹಿಂದೆ ಒಂದು ವಿಚಾರಧಾರೆ ಇದೆ, ಯೋಚನೆಗೆ ಸರಿಯಾಗಿ ಕೆಲಸ ಆಗಿಲ್ಲ. 10 ಸಾರಿ ಸಹಜ ವ್ಯಕ್ತಿತ್ವದಲ್ಲಿ ತಪ್ಪುಗಳಾಗಿರಬಹುದು. 3 ಬಾರಿ ಲೋಕಸಭಾ ಸದಸ್ಯ ನಾನು ಕೇಳಿ ಬಂದದ್ದಲ್ಲ, ಹಿರಿಯರ ಆಯ್ಕೆ. ಯಾವುದೇ ಪೈಪೋಟಿ ಮಾಡಿ ನಾನು ರಾಜ್ಯಾಧ್ಯಕ್ಷ ಕೂಡ ಆಗಿರಲಿಲ್ಲ. ನಾವು ಕಾರ್ಯಕರ್ತರು ನಾಯಕರನ್ನ ಮಾರ್ಗದಲ್ಲಿ ಬಿಟ್ಟುಕೊಡಬಾರದು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಸಾಮರ್ಥ್ಯ ಇರ್ತಕ್ಕಂಥವ್ರು ತನ್ನ ಬಾಲ್ಯ ಪ್ರಾಯದಲ್ಲಿ ಸೇನೆಗೆ ಸೇರಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದವು. ರಾಷ್ಟ್ರ ಸೇವೆಗೆ ತನ್ನ ಯೌವನವನ್ನು ಅರ್ಪಣೆ ಮಾಡಿ ಮತ್ತೆ ಬಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದವರು. ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತೆ ನಮ್ಮೆಲ್ಲ ಹಿರಿಯರ ಅಭ್ಯರ್ಥಿಯಾಗಿ ಲೋಕಸಭೆಯ ಕಣಕ್ಕೆ ಇಳಿದಿದ್ದಾರೆ. ನಮ್ಮೆಲ್ಲರ ಪರಿಶ್ರಮಗಳನ್ನು ಹಾಕಿ ಮತ್ತೆ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ತಂದುಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡಿ ಅದನ್ನೇ ಪ್ರಧಾನಮಂತ್ರಿ ಉಲ್ಲೇಖ ಮಾಡಿದರು. ಭಾರತೀಯ ಜನತಾ ಪಾರ್ಟಿಯ ಗೆಲುವು ಯಾವಾಗ? ಭಾರತೀಯ ಜನತಾ ಪಾರ್ಟಿಯ ಗೆಲುವು ಬೂತ್ ಗೆದ್ದಾಗ. ಹಾಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ, ನೀವು ಕೊಟ್ಟಿರುವಂಥ ಆಶೀರ್ವಾದದಲ್ಲಿ 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ನನ್ನ ಇತಿಮತಿ ಮತ್ತು ನನ್ನ ವ್ಯಾಪ್ತಿಯೊಳಗೆ ಕೆಲಸ ಮಾಡಿದ್ದೇನೆ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದಿಂದ ಬಂದವ. ಹಾಗಾಗಿ ಶಿಸ್ತು ಮತ್ತು ಅನುಶಾಸನದ ಅಡಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಿತ್ತು. ಹಾಗಾಗಿ